ರಾತ್ರಿ 1 ಗಂಟೆ ಹಂಗೆ ಬೆಂಕಿ ಹತ್ಕೊಂಡಿದ್ದು. ಟೈರ್ ಬ್ಲಾಸ್ಟ್ ಆದಾಗ ಬಂದು ಈಚೆ ನೋಡಿದ್ದು 3 ಗಾಡಿನೂ ಉರಿತಾ ಇತ್ತು. ಟ್ರ್ಯಾಕ್ಟರ್ ಒಂದು ಅದು ಬೆಂಕಿ ಹತ್ಕೊಂಡಿತ್ತು. ವಿನೋವಾಗಿ ಪೆಟ್ರೋಲ್ ಸುರಿದವ್ರೆ, ಅದಕ್ಕೆ ಬೆಂಕಿ ಹಚ್ಚಿಲ್ಲ. ವಿನೋವಾಗೆಲ್ಲ ಪೆಟ್ರೋಲ್ ಸುರಿದವ್ರೆ. ಎಲ್ಲ ಗಾಡಿಗಳಿಗೂ ಪೆಟ್ರೋಲ್ ಹಾಕಿ ಅನ್ಸಿರೋದು. 3 ಗಾಡಿಗಳು, 1 ಟ್ರ್ಯಾಕ್ಟರ್. ವಿನೋವಾಗಿ ಏನೂ ಆಗಿಲ್ಲ, ಪೆಟ್ರೋಲ್ ಹಾಕೋರು. ಅನುಮಾನ ಏನೂ ಇಲ್ಲ, ಅಂತ ಉದ್ದೇಶನೂ ಇಲ್ಲ. ಒಳಗಡೆ ಯಾರಿಗೆ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಮಾಡ್ಬೇಕು ಅಂತ ಮಾಡಿರೋದು ಯಾರೋ ಹಿಂಗೆ ಹೊಟ್ಟೆವರಿಗೆ, ಇಲ್ಲಾಂದ್ರೆ ಈ ಕೆಲಸ ಮಾಡ್ತಾ ಇರಲಿಲ್ಲ. ಒಂದು ಗಾಡಿದು ಟೈರ್ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಸೌಂಡ್ ಕೇಳಿ ಹೊರಗಡೆ ಬಂದಾಗ ನೋಡಿದ್ರೆ ಎಲ್ಲಾ ಗಾಡಿಗಳಿಗೂ ಬೆಂಕಿ ಉರಿತಾ ಇತ್ತು. ಆಗ ಮನೆ ಹತ್ರ ಮೋಟರ್ ಎಲ್ಲ ಇದೆ, ಕರೆಂಟ್ ಇತ್ತು. ನೀರು ಒಂದು ವ್ಯವಸ್ಥೆ ಮಾಡ್ಕೊಂಡು ಬೆಂಕಿನ ಆರಿಸಿದ್ದಕ್ಕೆ ಸದ್ಯಕ್ಕೆ ಅಲ್ಪ ಸ್ವಲ್ಪ ಎಲ್ಲ ಉಳಿದಿದ್ದಾವೆ. ಹಂಗಾಗಿ ಒಂದು ಗಾಡಿ ಮಾತ್ರ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ, ಆ ತರ ಸುಟ್ಟು ಕರ್ಕಲಾಗಿದೆ. ಇನ್ನು 2 ಗಾಡಿಗಳು ಮುಕ್ಕಾಲು ಭಾಗ ಉರಿದಿದ್ದಾವೆ. ತೋಟದಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ, ನಿಲ್ಸಿದಿರಿ. ಆ ಟ್ರ್ಯಾಕ್ಟರ್ಗೂ ಹೋಗಿ ತೋಟದ ಒಳಗಡೆ ಇರೋ ಟ್ರ್ಯಾಕ್ಟರ್ಗೂ ಬೆಂಕಿ ಪೆಟ್ರೋಲ್ ಮುಖಾಂತರವಾಗಿ ಬೆಂಕಿ ಹಚ್ಚಿದ್ದಾರೆ. ಅದನ್ನು ನಾವು ನೋಡ್ಕೊಂಡು ರಾತ್ರಿ 1:30 ಸುಮಾರು ಸಮಯದಲ್ಲಿ ನೀರು ಬಿಟ್ಟು ಆಫ್ ಮಾಡಿದಿರಿ. ಹಂಗಾಗಿ ಯಾರ ಮೇಲೇನೂ ನಾವು ಈಗ ಅನುಮಾನ ಪಡಕ್ ಆಗ್ತಾ ಇಲ್ಲ. ಸದ್ಯಕ್ಕೆ ಯಾರ ಮೇಲೇನೂ ನಮ್ಗೆ ಅನುಮಾನ ತೋರಿಸ್ತಾ ಇಲ್ಲ, ಈ ತರ ಮಾಡಿದ್ದಾರೆ ಅಂತ. ಇದಕ್ಕೂ ಫಸ್ಟ್ ಯಾವತ್ತಾದ್ರೂ ನಿಮ್ಮೂರಲ್ಲಿ ಆಗಿತ್ತು? ಇದಕ್ಕೂ ಮೊದಲು ನಮ್ಮೂರಲ್ಲಿ ಈ ತರ ಆಗಿರೋದು ಯಾವ್ದು ಇಲ್ಲ, ಇದೇ ಮೊದಲನೇದು ಈ ತರ ಘಟನೆ ನಡೆದಿರೋದು. ಹಂಗಾಗಿ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಮಾಹಿತಿ. ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.